ನಮ್ಮ ತಾಯಿ ಮೇಡಮ್ ಹರ್ಷಿಯಾ ಬಾನು ಅಂತ, ಅವ್ರಿಗೆ 50 ಮೇಡಮ್ ಅವ್ರಿಗೆ ಗೊತ್ತಾ ಹೆಚ್ಚು 1 ವರ್ಷ ಆಯ್ತು ಮೇಡಮ್. ಅದು ಕಿಮೋಥೆರಪಿ ರೇಡಿಯೇಷನ್ ಎಲ್ಲ ಕೊಡಿಸಿ ಏನು ತೊಂದರೆ ಇರಲಿಲ್ಲ. ಮತ್ತೆ 1 ವಾರದಿಂದ ಮತ್ತೆ ನನ್ನೇ ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ಮತ್ತೆ ಸ್ಟಾರ್ಟ್ ಆಗಿದೆ ಅದು ಮೇಡಮ್. ಅವರಿಗೆ ಬರೀ ವಾಮಿಟ್ ಆಗೋದು ಸ್ಟಾರ್ಟಿಂಗ್. ಅವಾಗ ಬಂದು ಮಂಗಳೂರಲ್ಲಿ ತೋರಿಸು, ಹಾಸನಲ್ಲಿ ತೋರಿಸಿದಾಗ ಚೆನ್ನಾಗೆಲ್ಲ ಕಳಿಸಿ ಆಮೇಲೆ ಎಂಡೋಸ್ಕೋಪಿ ಬ್ಯಾಪ್ಸ್ ಎಲ್ಲ ಮಾಡಿದಾಗ ಸ್ಕ್ಯಾನ್ ಕ್ಯಾನ್ಸರ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಅದಾಗಿ ಮತ್ತೆ 1 ವಾರ 15 ದಿನದಿಂದ ಮತ್ತೆ ಬೇರೆ ಕಡೆ ಆಗಿದ್ದು ಅದು ಮೇಡಮ್. ಪೇಷಂಟ್ ಅವ್ರು ನೋಡಿದಾಗ ಮೇಡಮ್ ಚೆನ್ನಾಗಿರೋರು ಅಂದ್ರೆ ಅವ್ರು ಹೆಚ್ಚು ಕಡಿಮೆ ಅವ್ರ ವೆಯ್ಟ್ 80 ಕಿಲೋ ಇತ್ತು ಮೇಡಮ್. ಅವ್ರದ್ದು ಪೂರ್ತಿ ವೆಯ್ಟ್ ಲಾಸ್ ಆಗಿ 40-38 ಬಂದ್ಬಿಟ್ಟಿದ್ರು ಮೇಡಮ್. ಊಟ ಮಾಡ್ತಾರೆ, ನೀರು ಕುಡಿದ್ರೆ ತಂದು ಬರುತ್ತೆ, ಅದು ಒಂದ್ಸತಿ ಬ್ಲಡ್ ಬಂದ್ಬಿಡುತ್ತೆ ವಾಮೆಂಟ್ ಅಲ್ಲಿ ಮೇಡಮ್. ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ರು, ಇವರು ನಿರಂಜನ್ ದೇಶಪಾಂಡೆ ಅವರು ಆಮೇಲೆ ಸ್ಯಾಮ್ಸಮ್ ಇವರು ಇದ್ರಲ್ಲ, ಅವ್ರದ್ದು ಯೂಟ್ಯೂಬ್ ನೋಡ್ತಾ ಇರ್ತೀವಿ. ಅಲ್ಲಿ ನೋಡಿದಾಗ ನಿನ್ನೆ ಕನ್ಫರ್ಮ್ ಆಗಿ ಗೊತ್ತಾಯ್ತು ನನಗೆ. ನಾನು ಇಷ್ಟೊತ್ತಲ್ಲಿ ಹಾಸನಲ್ಲಿ ಹಾಸ್ಪಿಟಲ್ ಇದ್ದೆ, ಎಷ್ಟಾರ ಖರ್ಚಾಗಲಿ ಇಲ್ಲಿ ಬಂದ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡೋಣ ತಗೊಳ್ಳೋಣ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದೆ ಮೇಡಮ್. ಕಂಡೀಷನ್ 80% ಆಗುತ್ತೆ ಅಂದಿದ್ದಾರೆ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಯಾರು ಗ್ಯಾರಂಟಿ ಕೊಡೋ 80% ನಮ್ಗೆ ಟ್ರೈ ಮಾಡೋಣ ನಾವು ಆಗತ್ತೆ ಅಂತ ಹೇಳಿದ್ರೆ. ಈಗ ಸ್ಟಾರ್ಟ್ ಆಗ್ತಿರೋದು ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳಿ 1-2-3 ತಿಂಗಳು ಗೊತ್ತಾಗುತ್ತೆ. ನೀವು 1 ತಿಂಗಳಲ್ಲೇ ಪೂರ್ತಿ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ. ಆಮೇಲೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಾರೆ ಮೇಡಮ್.